ಹಳ್ಳಿಕಾರ್ ಬಗ್ಗೆ ಒಂದೆರಡು ಮಾತಾಡಿ. ಜನವರಿ 15ನೇ ತಾರೀಕಿಂದ ನಿಮ್ಮದೇ ಪಕ್ಷದ ಇದರಲ್ಲಿ ಐನಗುಡಿ ಜಾತ್ರೆ ನಡೀತೈತೆ. ಮತ್ತೆ ಜನವರಿ 9ರಿಂದ ಸಪ್ಲಂ ಜಾತ್ರೆ ನಡೀತೈತೆ. 11ನೇ ತಾರೀಕು ಭಾರಿ ವಿಜೃಂಭಣೆಯಿಂದ 15 ಜೋಡಿ ಎತ್ತುಗಳ ಮೆರವಣಿಗೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ನಮ್ಗೆ ಪ್ರೋತ್ಸಾಹ ಮಾಡೋ ಮುಖಾಂತರ ನಮ್ಗೆ ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊಳ್ತೀನಿ. ರಾಮನಗರ ಮತ್ತೆ ಚನ್ನಪಟ್ಟಣ ಮಧ್ಯ ಭಾಗದಲ್ಲಿರ್ತಕ್ಕಂಥ ಐನಗುಡಿ ಮತ್ತೆ ಕೆಂಗಲ್ ಎರಡು ಒಂದೇ ಜಾತ್ರೆನೇ. ಆಮೇಲೆ ಅಲ್ಲಿ ವಿಶೇಷತೆ ಏನಂತಂದ್ರೆ ಹನುಮಂತರಾಯನಿಗೆ ಮಾಂಸ ಮಾಡಿ ಅಂದ್ರೆ ಪ್ರಸಾದ ಮುಖಾಂತರ ಮಾಡ್ತಕ್ಕಂಥ ಜಾತ್ರೆ ಅದೊಂದು. ಮತ್ತೆ ನಮ್ಮ ಮುತ್ತತ್ತಿ ನಾವ್ ಈ ಎರಡು ಜಾತ್ರೆನಲ್ಲಿ ಮಾತ್ರ ಆಂಜನೇಯನಿಗೆ ಮಾಂಸಾಹಾರ ಮಾಡ್ತಕ್ಕಂಥ ಪದ್ಧತಿ ಇರೋದು. ಭಾರಿ ದನಗಳು ಸೇರ್ತವೆ ಅಲ್ಲಿ. ಹೊಸಬ್ರು ಕಟ್ತಾರೆ, ಹಳಬ್ರು ಕಟ್ತಾರೆ. ಹೊಸಬ್ರಿಗೆ ಹೇಳೋದೇನಂತಂದ್ರೆ ಹಿರೀಕರ ಮಾರ್ಗದರ್ಶನದಲ್ಲಿ ಕಟ್ಕೊಂಡು ಹೋಗ್ರಿ ಅಂತ. ಹಳಬರ್ಗೆ ಹೇಳೋದೇನಂತಂದ್ರೆ ಕಾಲು ಎಳಿದಿರ ನೀವು ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳ್ತೀನಿ. ಯಾಕಂತಂದ್ರೆ ಕೆಲವೊಬ್ರೆಲ್ಲಾನು ದೊಡ್ಡ ಎತ್ಕೊಂಬು ನಮ್ಮನ್ ಬಿಟ್ರೆ ಇನ್ನಿಲ್ಲ ಅಂತಾರೆ. ಮರಕಾನ ಮರ ದೊಡ್ಡದು. ಇದೇ 7-8 ವರ್ಷದಿಂದ ಹಳ್ಳಿಕಾರ ಅಂತ ಯಾರು ಹೇಳ್ತಾರಿಲ್ಲ. ಅವ್ರು ಮನ್ಸು ಮುಟ್ಕೊಂಡು ಹೇಳ್ಬೇಕು ಹಳ್ಳಿಕಾರ ಅಂತ ಇದ್ರ, ನಾಟಿ ದನ ಅಂತ ಇದ್ರ ಅಂತ. ಇವಾಗೆಲ್ಲ ಅವ್ರಕವ್ರೇನೇನೆ ಕೆಲವೊಬ್ರೆಲ್ಲ ಬಿರುದುಗಳು ಕೊಟ್ಕೊಂಡವ್ರೆ, ಒಳ್ಳೇದು. ನನಗೆ ಹಳ್ಳಿಕಾರ ಹೊಡಿಯ ಅಂತ ನಾನಾಗಿ ನಾನು ಬೋರ್ಡ್ ಹಾಕೊಂಡಿರೋದಲ್ಲ, ಇಲ್ಲ ನಾನಾಗಿ ನಾನು ಹೇಳಿರೋದಲ್ಲ. ನನಗೆ ಕಾರ್ಡ್ ಕೊಡಕ್ಕೆ ಇಟ್ಕೊಂಡ್ಬರೋರು ನನ್ನ ಮನೆಯಲ್ಲಿ ಪೇಮೆಂಟೋಸ್ ಇರ್ಬೋದು, ನಾನು ಕೊಟ್ಟಿರೋ ಪ್ರೈಸಸ್ ಇರ್ಬೋದು, ಲಕ್ಷ ಗಟ್ಲೆ ಆಗ್ತೈತೆ ಅದ್ರ ಬೆಲೆ. ನಾನಿವತ್ತು ಒಂದು ತಿಂಗಳಿಗೆ ನಾನು ಖಾಲಿ ಪ್ರೋಗ್ರಾಮ್ಸ್ ಓಡಾಡ್ತೀನಲ್ಲ, ಎಷ್ಟು ಲಕ್ಷ ಖರ್ಚಾಗ್ತೈತೆ ಅನ್ನೋದ್ರಕ್ಕ ಎಷ್ಟು ಜೊತೆ ತೆಗಿಬೋದು ಅಂತ ಅವ್ರವ್ರೆ ಪ್ರಶ್ನೆ ಹಾಕೋಬೇಕು. ಸುಮ್ಮನೆ ಅದೇನು ಹೇಳ್ತಾರಲ್ಲ, ಕೆಲ್ಸಕ್ಕೆ ಬರ್ದವ್ರ ಕೆಲ್ಸಗಳೇನು ಅಂತಂದ್ರೆ ಅವ್ರದ್ದು ಇವ್ರದ್ದು ಕಾಲುಗಳು ಎಳೆಯೋದು ಇದು ಮಾಡೋದು. ಅದಕ್ಕೆ ಇಗ್ನೋರ್ ಅನ್ನೋ ಪದ ಇದೆ, ಅದನ್ನ ಬಳಸಬೇಕು. ಕೆಲವೊಬ್ರದ್ದು ಏನಂತಂದ್ರೆ ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರ ಅಪಪ್ರಚಾರ. ಅದೊಂದೇ ಮಾಡೋದು ಅವ್ರ ಕೈಯಲ್ಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಆ ಕಾರಣಕ್ಕ ಇವತ್ತು ಇಲ್ಲಿ ಇವ್ರ ಪಾಪ ಇವ್ರು ಕಷ್ಟ ಬಿದ್ದು ಇಷ್ಟು ಮಾಡೋರೆ. ನಾವು ಬಂದ್ಬಿಟ್ಟು ಲೋಪದೋಷಗಳನ್ನ ಹೇಳ್ಬಿಟ್ಟು ಹೋಗೋದಲ್ಲ ಗಂಡಸ್ತಾನ. ಇಷ್ಟು ಮಾಡಿದಿರಲ್ಲ, ಇನ್ನ ಮುಂದಕ್ಕೆ ನೀವು ಇನ್ನ ಬೆಟರ್ ಆಗಿ ಮಾಡ್ರಿ ಅಂತ ಹೇಳ್ಬಿಟ್ಟು ಹೋಗ್ಬೇಕ್ಬಿಟ್ರೆ ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ, AC ಇಲ್ಲ, ಫ್ಯಾನ್ ಇಲ್ಲ, ನೀವು ಕೊಟ್ಟಿದ್ದ ಜ್ಯೂಸ್ ಅಲ್ಲಿ ಸಕ್ಕರೆ ಇಲ್ಲ, ಇದಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ 4 ಜನಕ್ಕೆ ಅನ್ನ ಹಾಕಿ ನೋಡ್ರೆ ಕಷ್ಟ ಸುಖ ಏನಂತ ಗೊತ್ತಿರ್ತದೆ. ಅರ್ಥ ಆಯ್ತಾ? ಏನು ಹಾಕ್ತೀರಾ ಸುಮ್ಮನೆ ಕಮೆಂಟ್ಗಳಲ್ಲಿ ಆಯ್ತು ಮಾಡ್ರಿ. ನಿಮ್ ಕಮೆಂಟ್ ಅಲ್ಲೇ ಗೊತ್ತಾಗ್ತೈತಿ ನಿಮ್ ವ್ಯಕ್ತಿತ್ವ ಏನು ಅನ್ನೋದು. ಯಾರನ್ನೂ ಗೊತ್ತಿಲ್ದಿರ. ಇವಾಗ ನೋಡ್ರಿ, ನಾನು ಈ ಹುಡುಗ ಇವಾಗ ಸ್ವಲ್ಪ ಡೆಲ್ಲ ಕಾಣಿಸ್ತಾವ, ಇನ್ನ ಚೆನ್ನಾಗಿ ಬಂದಿದ್ದ ಮನೆ ಹತ್ರ ಒಳ್ಳೆ ಬಟ್ಟೆ ಹಾಕೊಂಡು. ನಾನೇನ್ ಅನ್ಕೊಂಡೆ ಅಂದ್ರೆ, ನೋಡ್ರಿ ನಾವ್ ಯಾರು ಜಡ್ಜ್ ಮಾಡಕ್ಕಾಗಲ್ಲ. ಅವ್ರು ಹಾಕಿರೋ ಬಟ್ಟೆ ನೋಡ್ಬಿಟ್ಟು ಅವ್ರು ನಗ್ತಾವ್ರೆ ಅಂತಂದ್ರೆ ಖುಷಿಗವ್ರೆ ಅಂತ ಹೇಳೋದ್ ಬರಲ್ಲ. ನೋಡ್ರಿ, ಆ ಹುಡುಗನ ತಂದೆ ತಾಯಿ ಇಲ್ಲ ಅಂತಂದ್ರೆ ದೇವ್ರನ್ನ ಹೇಳ್ತೀನಿ, ಅದಕ್ಕಿಂತ ದೊಡ್ಡ ಲಾಸ್ ಯಾವ್ದೂ ಇಲ್ಲ ಜೀವನದಲ್ಲಿ. ನಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದು ಒಂದು ತಂದೆ ತಾಯಿ, ಲೈಫ್ ಲಾಂಗು. ಆ 2 ದೇವರುಗಳನ್ನ ಯಾರು ಸೃಷ್ಟಿ ಮಾಡಕ್ಕಾಗಲ್ಲ. ಇನ್ನೆಲ್ಲದಕ್ಕೂ ವಾಟ್ ನೆಕ್ಸ್ಟ್ ಅಂತ ಐತೆ, ಎಲ್ಲದಕ್ಕೂ ಐತೆ ನೆಕ್ಸ್ಟ್ ಅಂತ. ತಂದೆ ತಾಯಿಗಳಿಗಿಲ್ಲ. ದಯವಿಟ್ಟು ನಾನು ಕೇಳ್ಕೊಳೋದು ಅಂತ ಎಲ್ಲ ಯೂತ್ಸ್ಗೂ ತಂದೆ ತಾಯಿಗಳಿಗೆ ಗೌರವ ಕೊಟ್ಕೊಂಡು ಹಿರೀಕರ ಮಾರ್ಗದರ್ಶನದಲ್ಲಿ ನಡೀರಿ. 100% ಸಕ್ಸಸ್ ನಿಮ್ ಕೈಯಲ್ಲಿ ಇರ್ತೈತೆ. ಆಮೇಲೆ ಇದ್ದಾಗ ಮೆರಿಬೇಡ್ರಿ, ಇಲ್ದಾಗ ತಿರಿಬೇಡ್ರಿ. ಇವೆರಡು ಮಾಡಬೇಡ್ರಿ. ಒಂದೇ ಸಮ ಹೋಗ್ಬಿಟ್ರೆ ದೋಣಿ, ನೀವು ಸಕ್ಸಸ್ ಅರ್ಥವಾಗಿರ್ತೀರಾ. ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ಹೊರತೋರ್ಸೋ ಸಂತೋಷ ಹಿಂಗೇನೆ, ಬಿಗ್ ಬಾಸ್ ಹೋದ್ಮೇಲೂ ಹಿಂಗೇನೆ, ನಾನು ಸಾಯೋವರೆಗೂ ಹಿಂಗೇನೆ. ನನ್ನನ್ನು ಪ್ರೀತಿಸೋರು ನನ್ನ ಮನಸ್ಸಲ್ಲಿ, ನನ್ನನ್ನ ಆಡ್ಕೊಂಡವ್ರು ಅಲ್ಲಿ. ಅದಕ್ಕೆ ನೀವೇ ಫಿಲ್ ಮಾಡ್ಕೊಡ್ರಿ. ಜೈ ಹಳ್ಳಿಕಾರ್.